ಭಾರತದ ಸಂವಿಧಾನ ರಚನೆ ಆಗ್ಬೇಕಾಗಿತ್ತು ಅಂದ್ರೆ ಸಾಕಷ್ಟು ಸವಾಲುಗಳು ಎದುರಾಗಿದ್ವು. ಆ ಸವಾಲುಗಳನ್ನೆಲ್ಲ ಮೀರಿ ಒಂದು ವ್ಯವಸ್ಥಿತ ಕಾನೂನುಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ದೇಶದ ಸರ್ವಶ್ರೇಷ್ಠ ಕಾನೂನನ್ನ ಜಾರಿಗೆ ತಂದು ಅದನ್ನ ರಚಿಸಿರ್ತಕ್ಕಂಥ ಕೀರ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಅಂತ ಹೇಳ್ಬೋದು. ಈ ಸಂವಿಧಾನ ಅಂತಕ್ಕಂಥದ್ದು ರಚನೆ ಆಗ್ಬೇಕಾಗಿತ್ತು ಅಂದ್ರೆ ಅದರ ಮೂಲಕ್ಕೆ ನಾವು ನೋಡಿದಾಗ ಅಂದ್ರೆ ಒಂದು ಸಂವಿಧಾನ ಯಾವ ರೀತಿ ರಚನೆ ಆಗಬೇಕು, ಆ ಸಂವಿಧಾನ ರಚನಾ ಸಭೆಯನ್ನ ಎಷ್ಟು ಜನ ಸದಸ್ಯರು ಸೇರ್ಕೊಂಡು ಆ ಒಂದು ಸಭೆಯನ್ನ ಮಾಡಿ ರಚಿಸ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರ್ಬೇಕು ನಮ್ಗ. ಇದು 1934 ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು ರಚಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನ ಬ್ರಿಟಿಷ್ ಸರ್ಕಾರದ ಮುಂದೆ ಇಡ್ತಾರೆ. ಅವಾಗ 1934ರಲ್ಲಿ 1935ರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸಹಿತ ಅದನ್ನ ಒತ್ತಾಯ ಮಾಡ್ತದೆ ಬ್ರಿಟಿಷ್ ಸರ್ಕಾರಕ್ಕೆ, ನಮಗೊಂದು ಸಂವಿಧಾನ ರಚನೆ ಮಾಡ್ತಕ್ಕಂಥ ಒಂದು ಸಭೆಯನ್ನ ಜಾರಿಗೊಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ. ಅದರಿಂದಾಗಿ ಅಧಿಕೃತವಾಗಿ ಒಂದು ಮತದಾನದ ಮೂಲಕ, ಮತದಾನ ಅಂತಂದ್ರೆ ಸಾರ್ವತ್ರಿಕ ಮತದಾನ ಅಲ್ಲ, ಸಾರ್ವತ್ರಿಕ ಮತದಾನ ಅಂತಂದ್ರೆ ಪ್ರತಿಯೊಬ್ಬ ಪ್ರಜೆ ಬಡವ ಶ್ರೀಮಂತ ಅನ್ನದೇ ಎಲ್ಲರೂ ಸಹಿತ ಅದರೊಳಗೆ ಒಳಗೊಂಡಿರ್ತಕ್ಕಂಥದ್ದು, ಹೌದಾ? ಅದು ಅಲ್ಲ, ದೇಶದಲ್ಲಿ ಅವಾಗ ಹೆಂಗಿತ್ತಂತಂದ್ರೆ ಬಹಳ ಶ್ರೀಮಂತರ ಪ್ರಮಾಣ ಹೆಚ್ಚಾಗಿತ್ತು, ಜಮೀನ್ದಾರರು ಶ್ರೀಮಂತರು, ಹೌದಾ? ಅವಾಗ ನೋಡ್ರಿ ಆ ಸದಸ್ಯರಲ್ಲಿ ಹೆಚ್ಚಾಗಿರ್ತಕ್ಕಂಥವ್ರು ಶ್ರೀಮಂತ ಒಂದು ವ್ಯಕ್ತಿಗಳು ಅಂತ ಹೇಳಿ ಹೇಳ್ಬೋದು, ಹೌದಾ? ಅದರಿಂದಾಗಿ 1940ರಲ್ಲಿ ಬ್ರಿಟಿಷ್ ಸರ್ಕಾರ ಸಹಿತ ಸಂವಿಧಾನ ರಚಿಸಕ ಒಂದು ಸಭೆಯನ್ನ ಮಾಡಕ ಅನುಮತಿ ಕೊಡ್ತೀವಿ ಅಂತ ಹೇಳಿ ಹೇಳ್ತದ. ಅದನ್ನ ಆಗಸ್ಟ್ ಕೊಡುಗೆ ಅಂತ ಹೇಳಿ ನಮ್ಮ ಇತಿಹಾಸದಲ್ಲಿ ಹೇಳ್ತಾರೆ, ಹೌದಾ? ಅದಾದ್ಮೇಲೆ 1942ರಲ್ಲಿ ಕ್ರಿಪ್ಸ್ ಆಯೋಗ ಅಂತ ಹೇಳಿ, ಹೌದಾ? ಕ್ರಿಪ್ಸ್ ಆಯೋಗವನ್ನ ಬ್ರಿಟಿಷ್ ಸರ್ಕಾರ ಕಳಿಸ್ತದ ಸಂವಿಧಾನ ರಚನೆ ಮಾಡುವಂತ ಉದ್ದೇಶದಿಂದಾಗಿ. ಅವಾಗ ಅದರ ಅಧ್ಯಕ್ಷತೆಯನ್ನ ಸ್ಟ್ಯಾಫರ್ಡ್ ಕ್ರಿಪ್ಸ್ ಅಂತ ಹೇಳಿ ಅವರು ಅಧ್ಯಕ್ಷರಾಗಿ ಮುನ್ನಡೆಸ್ತಾರ. ಅಲ್ಲಿ ಒಂದು ಸಮಸ್ಯೆ ಎದುರಾಗ್ತದೆ, ಏನಂತಂದ್ರೆ ಮುಸ್ಲಿಂ ಲೀಗ್ ಏನಂತಂದ್ರೆ ಅದಕ್ಕೆ ಒಪ್ಪಲ್ಲ, ಯಾಕಂದ್ರೆ ಪ್ರತ್ಯೇಕ ದೇಶ ಬೇಕು ಜೊತೆಗೆ ಪ್ರತ್ಯೇಕ ಸಂವಿಧಾನ ಬೇಕಂತೇಳಿ ಒಂದು ಆಶಯವನ್ನ ಮುಂದೆ ವ್ಯಕ್ತಪಡಿಸ್ತದೆ. ಅದರಿಂದಾಗಿ ಅದೇನಂತ ಅಂತಂದ್ರೆ ವಿಫಲ ಆಗ್ತದೆ, ಹೌದಾ? ಅದಾದ ನಂತರ ಆ ಸಮಯದಲ್ಲಿ 1939ರಿಂದ 45 ಎರಡನೇ ಮಹಾಯುದ್ಧ ನಡೀತಿತ್ತು. ಆ ಸಂದರ್ಭದಲ್ಲಿ ಅವಾಗ ಬ್ರಿಟಿಷರ್ ಏನ್ ಮಾಡ್ಬೇಕಂತಂದ್ರೆ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋ ಸಲುವಾಗಿ ನಮ್ಮ ಭಾರತೀಯರನ್ನ ಬಳಸ್ಕೊಳ್ಳಕ ಒಂದು ಪರಿಹಾರವನ್ನ ಕಂಡುಕೊಡ್ತಾರೆ. ಹೆಂಗಂತಂದ್ರೆ 1945ರಲ್ಲಿ ಹೊಸ ಸರ್ಕಾರ ಬರ್ತದ. ಆವಾಗ ಕ್ಯಾಬಿನೆಟ್ ಆಯೋಗ ಅಂತೇಳಿ ಜಾರಿಗೆ ಬರ್ತದೆ, ಹೌದಾ? ಅದು ಭಾರತಕ್ಕೆ ಕಳಿಸಿದ ಮೇಲೆ ಅದನ್ನು ಸಹಿತ ಏನ್ ಮಾಡ್ತದೆ, ತಕ್ಕ ಮಟ್ಟಿಗೆ ಭಾರತದಲ್ಲಿ ಮುಸ್ಲಿಮರು ಮತ್ತೆ ಹಿಂದೂಗಳ ಮಧ್ಯೆ ಇರ್ತಕ್ಕಂಥ ಒಂದು ಸಮಸ್ಯೆಯನ್ನ ಬಗೆಹರಿಸ್ತದೆ. ಆದ್ರೆ ಅಲ್ಲಿ ಸಾಕಷ್ಟು ಸಮಿತಿಗಳು ರಚನೆ ಆಗ್ತಾವ, ಸಂವಿಧಾನ ರಚನೆ ಮಾಡ್ಲಕ್ಕ ಅದೊಂದು ಸಹಿತ ಏನ್ ಮಾಡ್ತಪ್ಪ ಅಂದ್ರೆ ಒಪ್ಪಿಗೆ ನೀಡ್ತದ. ಅದರಿಂದಾಗಿ ಸುಮಾರು 22 ಸಮಿತಿಗಳು ಜಾರಿಗೆ ಬರ್ತಾವ. ಅದರಲ್ಲಿ ಮುಖ್ಯವಾದದ್ದು ಕರಡು ಸಮಿತಿ, ಹೌದಾ? ಆ ಕರಡು ಸಮಿತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊತಾರ. ಜೊತೆಗೆ ಇನ್ನುಳಿದ 6 ಸದಸ್ಯರು ಸಹಿತ ಆ ಸಮಿತಿಯಲ್ಲಿ ಇರ್ತಾರೆ, ಹೌದಾ? ಇಲ್ಲಿ 6 ಜನ ಸದಸ್ಯರಲ್ಲಿ ಸಂವಿಧಾನ ರಚನೆ ಮಾಡ್ಬೇಕಾಗಿತ್ತಂದ್ರೆ ಯಾರು ಸಹಿತ ಮುಂದೆ ಬರಲ್ಲ ಆಗಿನ ಸಮಯದಲ್ಲಿ, ಹೌದಾ? ಯಾಕಂತಂದ್ರೆ ಇಲ್ಲಿ ಶ್ರೀಮಂತರಿಂದ ಕೂಡಿರ್ತಕ್ಕಂತ ಒಂದು ಸದಸ್ಯರಲ್ಲಿ ಬಡವರ ಪರವಾಗಿ ಒಂದು ಸಂವಿಧಾನ ರಚನೆ ಮಾಡ್ಬೇಕಾಗಿತ್ತಂದ್ರೆ ಯಾರಿಗೂ ಅಷ್ಟು ಧೈರ್ಯ ಇರಲ್ಲ, ಹೌದಾ? ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಡವರ ಪರವಾಗಿ, ಮಹಿಳೆಯರ ಪರವಾಗಿ ಏನ್ ಮಾಡ್ತಾರೆ ಅಂದ್ರೆ ಕಾನೂನುಗಳನ್ನು ಜಾರಿಗೆ ಬರ್ಬೇಕು, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸಹಿತ ಒಂದು ಸಂವಿಧಾನದ ಅದ್ರ ಅನುಕೂಲ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಏನ್ ಮಾಡ್ತಾರೆ, ಬಡವರ ಪರವಾಗಿರ್ತಕ್ಕಂಥ ಒಂದು ಕರಡನ್ನ ರಚಿಸ್ತಾರ. ಆ ರಚನೆ ಆಗಿರ್ತಕ್ಕಂಥ ಕರಡು 1949 ನವೆಂಬರ್ 26ಕ್ಕೆ ಏನಾಗ್ತಪ್ಪ ಅಂದ್ರೆ ಅಂಗೀಕಾರ ಆಗ್ತದ. ಅದರ ಸವಿ ನೆನಪಿಗಾಗಿ ನಾವು ಇವತ್ತು ಏನ್ ಮಾಡ್ತೀವಿ ಅಂದ್ರೆ ಸಂವಿಧಾನ ಸಮರ್ಪಣಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಜೊತೆಗೆ ಅದು 2 ತಿಂಗಳ ನಂತರ ಜನವರಿ 26, 1950ಕ್ಕೆ ಜಾರಿಗೆ ಬರ್ತದ. ನಾವು ಇನ್ನೊಂದು ಕೆಲವೊಂದು ವಿಷಯ ತಿಳ್ಕೊಬೇಕಾಗಿತ್ತು ಅಂದ್ರೆ ನಮ್ಮ ಮೂಲ ಸಂವಿಧಾನ ಯಾವುದೇ ಮುದ್ರಿತವಾಗಿರ್ಲಿ ಅಥವಾ ಟೈಪಿಂಗ್ ಮಾಡಿದಂಥದ್ದಿಲ್ಲ, ಇದು ಕೈಬರಹದಿಂದ ಬರೆದಿರ್ತಕ್ಕಂಥ ಸಂವಿಧಾನ. ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಕೈಬರಹದಿಂದ ಬರೆದಿರ್ತಕ್ಕಂಥ ಸಂವಿಧಾನ. ಈಗಲೂ ಸಹಿತ ಇದು ಭಾರತದ ಸಂಸತ್ತಿನ ಪ್ರಮುಖ ಗ್ರಂಥಾಲಯದಲ್ಲಿ ಅದನ್ನ ಈಗಲೂ ಸಹಿತ ಸಂರಕ್ಷಿಸಲಾಗಿದೆ. ಹೀಲಿಯಂ ತುಂಬಿದ ಪೆಟ್ಟಿಗೆಯಲ್ಲಿ ಅದನ್ನ ಸಂರಕ್ಷಣೆ ಮಾಡಲಾಗಿದೆ ಅಂತೇಳಿ ಈ ವಿಷಯವನ್ನು ತಿಳ್ಕೋಬೇಕು. ಜೊತೆಗೆ ಮೂಲ ಸಂವಿಧಾನದಲ್ಲಿ 395 ವಿಧಿಗಳು, 8 ಅನುಸೂಚಿಗಳು, 22 ಭಾಗಗಳಿಂದ ಮೂಲ ಸಂವಿಧಾನ ಕೂಡ್ಯದ, ಹೌದಾ? ಭಾರತ ಸಂವಿಧಾನದಲ್ಲಿ ಕಾಲಕ್ಕೆ ಬದಲಾವಣೆಗಳಾದಂಗೆ ಸಂವಿಧಾನದಲ್ಲಿ ಒಂದು ತಿದ್ದುಪಡಿನೂ ಸಹಿತ ಮಾಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಸಹಿತ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಹಾಗಾಗಿ ಇವತ್ತು ಏನಾಗಿದೆ ಅಂತಂದ್ರೆ ಸುಮಾರು 470ಕ್ಕಿಂತ ಹೆಚ್ಚು ವಿಧಿಗಳು, 12 ಅನುಸೂಚಿಗಳ ಜೊತೆಗೆ 25 ಭಾಗಗಳಿಂದ ಇವತ್ತಿನ ಸಂವಿಧಾನ ಕೂಡಿದೆ ಅಂತ ಹೇಳ್ಬೋದು. ಅಂದ್ರೆ ನೋಡ್ರಿ, ಆಗಿನ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ ಸಂವಿಧಾನ,
ಮುಂದೆ ಭವಿಷ್ಯದಲ್ಲಿ ಬರ್ತಕ್ಕಂತ ಅನೇಕ ಪೀಳಿಗೆಗೂ ಸಹಿತ ಅದು ಏನಾಗ್ಬೇಕಾಗಿತ್ತು ಅಂತಂದ್ರೆ ಒಂದು ದಾರಿ ದೀಪ ಆಗ್ಬೇಕನ್ನೋ ಉದ್ದೇಶದಿಂದ ಅದರಲ್ಲಿ ಏನ್ ಮಾಡಿದ್ರೆ ತಿದ್ದುಪಡಿ ಸುಮಾರು 60 ದೇಶಗಳಿಂದ ಉತ್ತಮ ಅಂಶಗಳನ್ನ ಅಧ್ಯಯನ ಮಾಡಿ ಸಂವಿಧಾನವನ್ನ ಅಧ್ಯಯನ ಮಾಡಿ 60 ದೇಶಗಳ ಸಂವಿಧಾನವನ್ನ ಅಧ್ಯಯನ ಮಾಡಿ ಏನ್ ಮಾಡಿದ್ರು ಅಂತಂದ್ರೆ ಆ ಸಂವಿಧಾನದಲ್ಲಿ ಉತ್ತಮ ಅಂಶಗಳನ್ನ ಸೇರ್ಪಡೆ ಮಾಡ್ತಾರ. ಉದಾಹರಣೆಗೆ ಅಮೆರಿಕದಿಂದ ಮೂಲಭೂತ ಹಕ್ಕುಗಳಾಗಿರ್ಬೋದು, ಜೊತೆಗೆ ಐರಿಷ್ನಿಂದ ರಾಜ್ಯ ನಿರ್ದೇಶಕ ತತ್ವಗಳು, ಒಂದು ರಾಜ್ಯ ಅಂತಕ್ಕಂಥದ್ದು ಯಾವ ರೀತಿ ಇರಬೇಕು, ಯಾವ ರೀತಿ ಆಡಳಿತ ನಡೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಮಾಹಿತಿ ಅದರಲ್ಲಿ ಇರ್ತದೆ. ಜೊತೆಗೆ ಮೂಲಭೂತ ಕರ್ತವ್ಯಗಳು ರಷ್ಯಾ ಸಂವಿಧಾನ. ಹೌದಾ? ಹೀಗೆ ಜರ್ಮನಿಯಿಂದ ತುರ್ತು ಪರಿಸ್ಥಿತಿ ಅಂತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ ಎರವಲ್ಲಿ ಪಡ್ಕೊಂಡ್ವಿ. ಹೌದಾ? ಹೀಗೆ ಅಂದ್ರೆ ಸಂವಿಧಾನ ಅಂತಕ್ಕಂಥದ್ದು ಕೇವಲ ಒಂದು ಜನಾಂಗಕ್ಕೆ ಒಂದು ವರ್ಗಕ್ಕೆ ಸೀಮಿತ ಅಲ್ಲ. ಇದು ಸಮಾಜದ ಎಲ್ಲಾ ವ್ಯಕ್ತಿಗಳಿಗೂ ಸಹಿತ ಅದರ ಲಾಭ ಅಂತಕ್ಕಂಥ ಸಿಗ್ಬೇಕನ್ನೋ ಉದ್ದೇಶದಿಂದ ರಚನೆ ಮಾಡತಕ್ಕಂಥ ಸಂವಿಧಾನ ಸಾಕಷ್ಟು ಅನುಕೂಲಕರವಾಗಿರ್ತಕ್ಕಂಥ ವ್ಯವಸ್ಥಿತ ಕಾನೂನುಗಳನ್ನ ಒಳಗೊಂಡಿದೆ ಅಂತ ಹೇಳಿ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸುತ್ತೇನೆ. ಜೈ ಹಿಂದ್.